25-26ರಲ್ಲಿ ಬಜೆಟ್ ಗಾತ್ರ 50,65,145 ಕೋಟಿ. 50,65,145 ಕೋಟಿ ಪರಿಷ್ಕೃತ ಅಂದಾಜು ರಿವೈಸ್ಡ್ ಬಜೆಟ್ ಗಾತ್ರ 49,64,842 ಕೋಟಿ. ಅಂದರೆ 1 ಕೋಟಿಯಷ್ಟು ಕಡಿಮೆ ಆಯಿತು ಬಜೆಟ್ನಲ್ಲಿ ಹೇಳಿದಂಥ ಗಾತ್ರ. ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ ಮಾಡಿರ್ತಕ್ಕಂಥದ್ದು ಗಾತ್ರ 1,00,000 ಕೋಟಿ ಕಡಿಮೆ ಆಯಿತು. ಒಂದು ಸಾರಿ 50,65,000 ಇತ್ತು. ಅದು ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 49,64,842 ಅಂದರೆ ಸುಮಾರು 1,00,000 ಕೋಟಿಯಷ್ಟು ಕಡಿಮೆ ಆಯಿತು. ಪರಿಷ್ಕೃತ ಅಂದಾಜಿಗೂ ಈ ವರ್ಷ ಎಷ್ಟು ಮಾಡಿದೆ? ಈ ವರ್ಷ 53,47,315 ಕೋಟಿ ಗಾತ್ರ. ಅಂದರೆ ಸುಮಾರು 3,00,000 ಕೋಟಿ ಹೆಚ್ಚಾಗಿದೆ ಗಾತ್ರದಲ್ಲಿ. ಸೈಜ್, ಬಜೆಟ್ ಸೈಜ್, ಇಂಗ್ಲೀಷ್ನಲ್ಲಿ ಬಜೆಟ್ ಸೈಜ್ ಅಂತ ಕರಿತೀವಿ, ಕನ್ನಡದಲ್ಲಿ ಗಾತ್ರ ಅಂತ ಕರಿತೀವಿ. ಇದು 26-27ಕ್ಕೆ 2026-27ಕ್ಕೆ ಸುಮಾರು 5.56% ಗ್ರೋತ್. 5.56% ಗ್ರೋತ್. ಫಿಸ್ಕಲ್ ಡಿಫಿಸಿಟ್ 4.3. ಅಂದರೆ ಒಂದು ದೇಶದ, ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಆರೋಗ್ಯವಾಗಿರಬೇಕು ಅಂದರೆ 3% ಒಳಗಡೆ ಇರ್ತದೆ. 3% ಒಳಗಡೆ ಇರ್ತದೆ. ಆದರೆ ಇವರು 4.3%. ಕಳೆದ ವರ್ಷವೂ ಇಷ್ಟೇ ಇತ್ತು, 4.3%. 4.4 ಇತ್ತು, 4.4. ಅದು ಅಂದಾಜು. ಪರಿಷ್ಕೃತ 1,00,000 ಕೋಟಿ ಕಡಿಮೆ ಆಯಿತು. 4.4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು. 4.3. ಸುಮಾರು ರೆವಿನ್ಯೂ ಡಿಫಿಸಿಟ್, ರಾಜಸ್ವ ಕೊರತೆ 5.92 ಲಕ್ಷ ಕೋಟಿಗಳು. ಅಂದರೆ ಬಜೆಟ್ ಗಾತ್ರದ 1.5%. ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಸುಮಾರು 70,000 ಕೋಟಿಗಳು ಹೆಚ್ಚಾಗ್ತದೆ. ರೆವಿನ್ಯೂ ಡಿಫಿಸಿಟ್, ಫಿಸ್ಕಲ್ ಡಿಫಿಸಿಟ್ಟು 4.3, ರೆವಿನ್ಯೂ ಡಿಫಿಸಿಟ್ಟು 5.92 ಲಕ್ಷ. ಕರ್ನಾಟಕಕ್ಕೆ
ಏನೇನೂ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ, ದಕ್ಷಿಣ ಕರ್ನಾಟಕಕ್ಕೂ ಏನೂ ಕೊಟ್ಟಿಲ್ಲ. ಆಮೇಲೆ ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟು ಚೊಂಬು. ಎರಡು ಭಾಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಒಂದು, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. ಅದು 5 ವರ್ಷದಲ್ಲಿ. ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. ಹೈ ಸ್ಪೀಡ್ ರೈಲ್ ಹೇಳಿದ್ದಾರೆ. ಹೈ ಸ್ಪೀಡ್ ಟ್ರೈನ್ ಅದು 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಕರ್ನಾಟಕ ಏನು ಉಪಯೋಗ ಆಗಲ್ಲ. ಇಲ್ಲ ಪುಣೆ ಟು ಹೈದರಾಬಾದ್ ಇದೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗೋದು ಹೈದರಾಬಾದು, ಆಂಧ್ರ, ತಮಿಳ್ನಾಡಿನವ್ರಿಗೆ ಜಾಸ್ತಿ ಅನುಕೂಲ ಆಗ್ತದೆ. ನಾವು ಏನು ಬಯಸಿತ್ತು ಅಂತಂದರೆ, ನಮಗೆ ಬೇಕಾಗಿದ್ದದು ಏನಪ್ಪ ಅಂತಂದರೆ ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಪುಣೆ. ನಮಗೆ ಬೇಕಾಗಿದ್ದದು ಹೈ ಸ್ಪೀಡ್ ಟ್ರೈನ್ಗಳು ಬೇಕಾಗಿದ್ದದು ನಮಗೆ. ಬೆಂಗಳೂರು ಟು ಪುಣೆ, ಬೆಂಗಳೂರು ಟು ಮಹಾರಾಷ್ಟ್ರ ಮುಂಬೈ, ಬೆಂಗಳೂರು ಟು ಮಂಗಳೂರು. ಒಂದೇ ಒಂದು ಶಬ್ದನೂ ಇಲ್ಲ ನೀರಾವರಿ ಯೋಜನೆಗಳಿಗೆ. ಈಗ ಅಪ್ಪರ್ ಭದ್ರಾ ಯೋಜನೆಯನ್ನು, ಅಪ್ಪರ್ ಕೃಷ್ಣ ಯೋಜನೆಯನ್ನು ನ್ಯಾಷನಲ್ ಪ್ರಾಜೆಕ್ಟ್ಸ್ ಮಾಡಿ ಅಂತ ಕೇಳಿದ್ದು. ಅದು ಮಾಡಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ 2023-24 ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು 23-24ನೇ ಕೇಂದ್ರ ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಯಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. 5,300 ಕೋಟಿ ಕೊಡ್ತೀವಿ, 5,300 ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡೋದು. ಅದನ್ನು ಕೊಡಿ ಅಂತ ಕೇಳಿದ್ದು ನಾವು. ಇಷ್ಟು ವರ್ಷಗಳಾದರೂ ಕೂಡ ಇದು 3ನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ₹1 ಕೊಟ್ಟಿಲ್ಲ. ಮೇಕೆದಾಟು ಪ್ರಾಜೆಕ್ಟ್ ಈಗ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಆ ಅರ್ಜಿನೂ ವಜಾ ಆಗಿದೆ. ಆದರೂ ಮೇಕೆದಾಟನ್ನು ಕ್ಲಿಯರ್ ಮಾಡಿಕೊಟ್ಟಿಲ್ಲ.